ನಮಸ್ಕಾರ ಪ್ರೇಕ್ಷಕರೇ, ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಏನು ಒಂದು ಇವತ್ತು ಒಂದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಒಂದು ಈಗಾಗಲೇ TET 2025 ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ಒಂದು ಇಲಾಖೆ ವತಿಯಿಂದ ಆದೇಶ ಜೊತೆಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಲಿಕ್ಕೆ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಲಾಗಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲಾಖೆ ಏನು ಮಾಡಿದೆ ಅಂತಂದರೆ ಒಂದು ಅಧಿಕೃತವಾದಂಥ ಒಂದು ಸಂಖ್ಯೆಯನ್ನು ಬಿಡುಗಡೆ ಮಾಡಿದೆ. ಸೊ ಇದು ಹಿಂದಿನ ವರ್ಷ ಕಂಪ್ಯಾರಿಸನ್ ಮಾಡಿದರೆ ಮತ್ತು ಅದಕ್ಕಿಂತ ಒಂದು ಕಂಪ್ಯಾರಿಸನ್ ಮಾಡಿದರೆ ಈ ವರ್ಷದ ಒಂದು ಗಣನೀಯವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಅಂದರೆ TETಗೆ ಎಕ್ಸಾಮ್ ಕೂತ್ಕೊಳ್ಳಿಕ್ಕೇ ಸಾವಿರಾರು ಅಲ್ಲ, ನೂರಾರು ಅಲ್ಲ, ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದರು ಅಂತ ಅನ್ನಿಸ್ತಾ ಇದೆ. ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಅಭ್ಯರ್ಥಿಗಳೇ, ಇದು ಒಂದು ಪತ್ರಿಕೆಯಲ್ಲಿ ಬಂದಿರುವಂಥ ಮಾಹಿತಿ. TETಗೆ 3.35 ಲಕ್ಷ ಅಭ್ಯರ್ಥಿಗಳು ನೋಂದಣಿ, ಅಂದರೆ 3,35,000 ಅಭ್ಯರ್ಥಿಗಳು ಅರ್ಜಿಗಳನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ. ಅಂದರೆ ಎಷ್ಟಿರುವುದು? ಶೀಘ್ರವೇ TET 18,000 ಶಾಲಾ ನೇಮಕಾತಿಗೆ ಆದೇಶ ಹೊರಡಿಸುವುದಾಗಿ ಶಿಕ್ಷಣ ಇಲಾಖೆ ಘೋಷಣೆ ಪರಿಣಾಮ ಈ ಬಾರಿ TET ಪರೀಕ್ಷೆ ದಾಖಲೆ 3.35 ಅಂದರೆ 3.35 ಲ್ಯಾಕ್ಸ್ ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ನೋಡಿ, ಈಗೇನು ಇನ್ನೂ ಒಂದು 18,000 ಶಿಕ್ಷಕರ ನೇಮಕಾತಿಗೆ ಇನ್ನೂ ಕರೆಯವರಿದ್ದಾರೆ, ಹೌದಾ? ಸೊ ಅದಕ್ಕೆ ಒಂದು TET ಎಕ್ಸಾಮ್ ಅಂತ ಕನೆಕ್ಟ್ ಮಾಡ್ತಾಯಿದ್ದಾರೆ. ಆ ಒಂದು TET ಎಕ್ಸಾಮಿಗೆ 3.35 ಲ್ಯಾಕ್ಸ್ ಅಭ್ಯರ್ಥಿಗಳು. ಕಳೆದ ಬಾರಿ 2.70 ಲಕ್ಷ ಇತ್ತು. ಆದರೆ ಈ ವರ್ಷ ಮಿತಿಮೀರಿ ಏನಪ್ಪ ಅಂತಂದರೆ ಶೇಕಡ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಕಾಂಪಿಟೇಷನ್ಗೆ ಜಾಸ್ತಿ ಆಗ್ತಾಯಿದೆ, ಅಥವಾ ಭಾಳಷ್ಟು ಅಭ್ಯರ್ಥಿಗಳಿಗೆ ಇದು ಏನಪ್ಪ ಅಂತಂದರೆ ದುಃಖದ ಸಂಗತಿ ಆಗ್ಬೋದು. ಯಾಕಂತಂದರೆ ಇದರಲ್ಲಿ 3.35 ಏನು ಒಂದು 3,35,000 ಅಭ್ಯರ್ಥಿಗಳಲ್ಲಿ ಬರೀ 18,000 ಜನರಿಗೆ ಮಾತ್ರ ಇಲ್ಲಿ ಉದ್ಯೋಗ ಸಿಗುವಂಥದ್ದು. ರಿಮೈನಿಂಗ್ ನೀವೇ ಲೆಕ್ಕ ಹಾಕೊಂಡ್ಬಿಡ್ರಿ. 3 ಲಕ್ಷದ ಅರೌಂಡ್ ನನ್ನ ಪ್ರಕಾರ 3 ಲಕ್ಷದ ಒಂದು 15,000 ಲೆಕ್ಕ ಅಂತ ತೊಗೊಂಡ್ರು ಕೂಡ 3 ಲಕ್ಷದ ಒಂದು 10,000 ಜನಕ್ಕಂತೂ ಇಲ್ಲಿ ಉದ್ಯೋಗ ಅಂತ ಸಿಗೋದಿಲ್ಲ. ಮೇಲ್ಭಾಗದಲ್ಲಿ ಇರುವಂಥದ್ದು ಬರೀ 18,000 ಜನಕ್ಕೆ ಬಿಟ್ಟರೆ 3,10,000 ಅಭ್ಯರ್ಥಿಗಳು ಇಲ್ಲಿ ಸುಖ ಸುಮ್ಮನೆ, ಅಂದರೆ ಯಾರಿಗುಂಟು ಯಾರಿಗಿಲ್ಲ ಅನ್ನುವ ರೀತಿಯಲ್ಲಿ ಈ ರೀತಿ ಉದ್ಯೋಗ. ನೋಡಿ, ವರ್ಷ ಸರಿಯಾಗಿ ಕರೆದಿದ್ದರೆ ಈ ರೀತಿ ಕಾಂಪಿಟೇಷನ್ ಆಗುತ್ತೆ. ಈ ರೀತಿ ಭಾಳಷ್ಟು ಅಭ್ಯರ್ಥಿಗಳಿಗೆ ಭಾಳಷ್ಟು ಅಭ್ಯರ್ಥಿಗಳು ನೋವುಂಟು ಮಾಡುವಂಥ ಸಂಗತಿ ಇದು. ಬಟ್ ಇದರಿಂದ ಒಂದು ಕಾಂಪಿಟೇಷನ್ ಜೊತೆ ನಾವು ಒಂದೇ ಹೇಳಕ್ಕೆ ಬಯಸ್ತೀನಿ ಅಂತ ಅಭ್ಯರ್ಥಿಗಳಿಗೆ, ನೀವು ಸ್ಕಿಲ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೊರಿ. ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ ಸ್ಕಿಲ್ ತುಂಬ ಇಂಪಾರ್ಟೆಂಟು.